ಗಾಳಿಯು ಬಡಿಯುತ್ತಲೇ ಅದು ಹೋಗುವುದು, ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ. ಶನಿವಾರ 17ನೇ ಜನವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 42ನೇ ಕೀರ್ತನೆಯ 11ನೇ ವಚನ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರನ್ನು ಆತುಕೊಂಡಂಥ ಜನರು ಕಣ್ಣೀರು, ಕಷ್ಟ, ದುಃಖ, ನೋವನ್ನು ದಾಟಿ ಹೋಗಬಹುದು, ಆದರೆ ನಿರೀಕ್ಷೆಯಲ್ಲಿ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿರುವುದು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಕೀರ್ತನಾ ಸಂಗ್ರಹದಲ್ಲಿ ಕೀರ್ತನಾಗಾರನು ತನಗೆ ದೇವರ ಮತ್ತು ದೇವರ ವಾಕ್ಯದ, ದೇವರ ಕರುಣೆಯ ಒಂದು ಹಂಬಲವನ್ನು ಯಾವ ರೀತಿಯಲ್ಲಿ ಬಾಯಾರಿದ ಜಿಂಕೆಯೋ ಹಾಗೆಯೇ ಎಂಬುದಾಗಿ ಈ ಕೀರ್ತನೆಯನ್ನು ಪ್ರಾರಂಭಿಸಿ ತನಗಾಗುವಂಥ ಅನೇಕ ನೋವು, ಕಷ್ಟ, ದುಃಖ, ಭಯಂಕರವಾದಂಥ ಪರಿಸ್ಥಿತಿಯನ್ನು ಇಲ್ಲಿ ವರ್ಣಿಸುವಂಥವನಾಗಿದ್ದಾನೆ. ಭಯಪಡುತ್ತಾ, ಕುಂದಿ ಹೋಗುತ್ತಾ, ಕಷ್ಟಗಳನ್ನು ಅನುಭವಿಸುತ್ತಾ ತತ್ತರಿಸಿ ಹೋಗಿರುವಂಥ ಸ್ಥಿತಿಯನ್ನು ಒಂದು ಕಡೆ ಹೇಳುವುದಾದರೆ, ಮತ್ತೊಂದು ಕಡೆಯಲ್ಲಿ ದೇವರೇ ನಮಗೆ ನಿರೀಕ್ಷೆ, ದೇವರಲ್ಲಿಯೇ ರಕ್ಷಣೆ, ದೇವರೇ ಬಿಡುಗಡೆ ಕೊಡುತ್ತಾನೆ, ದೇವರಿಗೆ ನಾನು ಸ್ತೋತ್ರವನ್ನೇ ಹಾಡುತ್ತೇನೆ ಎಂಬುದಾಗಿ ಹೇಳುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಪರಿಸ್ಥಿತಿಗಳ ಒತ್ತಡ ನಾವು ತತ್ತರಿಸಿ ಕುಗ್ಗಿ ಹೋಗುವಂತೆ ಮಾಡುವುದು, ನೋವಿನಿಂದ ತುಂಬಿರುವ ಹಾಗೆ ಮಾಡುವಂಥದ್ದು, ಹೃದಯದ ಭಾರ ಉಂಟಾಗುವಂಥ ಪರಿಸ್ಥಿತಿಗಳನ್ನು ಹಾದು ಹೋಗುವಂತೆ ಮಾಡುವುದು ಹೌದು. ಆದರೆ ಇಂಥವುಗಳ ಮಧ್ಯದಲ್ಲಿ ನಮ್ಮ ದೇವರು ನಮ್ಮಿಂದ ದೂರವಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ದೇವರು ನಮ್ಮ ಕೈ ಹಿಡಿದಿದ್ದಾನೆ, ಕಣ್ಣೀರನ್ನು ಹೊರಿಸಿದ್ದಾನೆ, ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ, ನಮಗೆ ನಿರೀಕ್ಷೆ ಕೊಡುತ್ತಾನೆ. ದೇವರು ತಾನೇ ನಮ್ಮನ್ನು ಎಲ್ಲ ರೀತಿಯಾದಂಥ ನೋವನ್ನು ದಾಟಿಸಿ ನಿರೀಕ್ಷೆಯಿಂದ ತುಂಬಿಸುತ್ತಾನೆ ಎಂಬಂಥ ಭರವಸೆ ಕೀರ್ತನೆಗಾರನು ಇದರಲ್ಲಿ ಪದೇ ಪದೇ ಹೇಳುವಂಥವನಾಗಿದ್ದಾನೆ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನೆಂಬುದಾಗಿ ತಾನೇ ಪದೇ ಪದೇ ಹೇಳುತ್ತಾನೆ. ಮನಸ್ಸು, ನಮ್ಮ ಪರಿಸ್ಥಿತಿ ಖಂಡಿತವಾಗಿಯೂ ಕುಗ್ಗಿ ಹೋಗುವಂತೆ ಮಾಡುತ್ತದೆ. ಆದರೆ ದೇವರನ್ನು ನೋಡುತ್ತಾ, ನಂಬುತ್ತಾ, ನಿರೀಕ್ಷಿಸುತ್ತಾ ಸ್ತೋತ್ರ ಹಾಡುವಾಗ ನಮ್ಮ ಪರಿಸ್ಥಿತಿ ಬದಲಾಗಿ ದೇವರ ಅದ್ಭುತಗಳನ್ನು ಅನುಭವಿಸುತ್ತೇವೆ. ಕರ್ತನೇ, ದಯಾಮಯ ಸ್ವಾಮಿ, ಕರುಣಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ. ಆಮೆನ್.